ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ನೀರು ರಸ್ತೆ ಮೇಲೆ ನಿಂತು ಸಂಚಾರಕ್ಕೆ ಕಿರಿಕಿರಿಯಾಗುತ್ತಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಓಬಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಣೇಹಳ್ಳಿ ಗ್ರಾಮದ ತಿಮ್ಮಣ್ಣನ ಮನೆಯಿಂದ ಅಕ್ಕಮ್ಮನ ಮನೆಯವರೆಗೆ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ಹಾಗೂ ಮಳೆ ನೀರು ರಸ್ತೆಯಲ್ಲಿ ನಿಂತು ಮನೆ ಒಳಗೂ ನುಗ್ಗುವ ಭೀತಿ ಎದುರಾಗಿದೆ. ಕಳೆದ 5 ವರ್ಷಗಳಿಂದ ಓಬಳಾಪುರ ಗ್ರಾಮ ಪಂಚಾಯಿತಿ ಕಚೇರಿಗೆ ಮನವಿ ಸಲ್ಲಿಸಿದಾಗ ಅಥವಾ ಮಳೆ ಬಂದು ನೀರು ನಿಂತಾಗ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒ ಬಂದು ನೋಡಿ ಚರಂಡಿ ಮಾಡಿಸುತ್ತೇವೆ ಎಂದು ಹೇಳಿ ಭರವಸೆ ನೀಡಿ ಹೋಗುತ್ತಾರೆ. ಮತ್ತೆ ಇತ್ತ ಯಾರು ಸುಳಿಯುವುದೇ ಇಲ್ಲ. ಚರಂಡಿ ನಿರ್ಮಿಸಲು ಜಾಗವಿದ್ದರೂ ಕೆಲವರು ಚರಂಡಿ ನಿರ್ಮಿಸಲು ಬಿಡದೇ ಇರುವುದರಿಂದ ಈಗ ಚರಂಡಿ ನೀರು ಹಾಗೂ ಮಳೆ ನೀರು ನಮ್ಮ ಮನೆ ಮುಂದೆ ನಿಂತು ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗ ಭೀತಿ ಎದುರಾಗಿದೆ. ಮಂಗಳವಾರ ರಾತ್ರಿ ಸುರಿದ ಮಳೆಗೆ ರಸ್ತೆ ತುಂಬಾ ನೀರು ನಿಂತಿದ್ದು ಜನರು ನಿಂತು ನೋಡುತ್ತಾರೆ. ಈ ನೀರು ನೋಡಲು ಗ್ರಾಮ ಪಂಚಾಯಿತಿ ಸದಸ್ಯರೂ ಸಹ ಬಂದು ಪರಿಶೀಲನೆ ನಡೆಸಿದ್ರೂ ಸಹ ನೀರು ರಸ್ತೆ ಮೇಲೆ ಹರಿಯದಂತೆ ಚರಂಡಿ ನಿರ್ಮಿಸಲು ಮುಂದಾಗುತ್ತಿಲ್ಲ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಚರಂಡಿ ಜಾಗ ಒತ್ತುವರಿ ತೆರವುಗೊಳಿಸಿ ಚರಂಡಿ ನಿರ್ಮಿಸುವರೆ ಕಾದು ನೋಡಬೇಕಾಗಿದೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ. ಅಣ್ಣ ಇದಾರ ಹುಡುಗ ಲೈನ್ ಕಣ. ಹಲೋ ಹಲೋ ಸರ್, ಹೇಳಿ ಸರ್. ಏನು ಸಮಸ್ಯೆ ಇಲ್ಲಿ? ಚರಂಡಿ ಇಲ್ಲೇನಲ್ಲಿ? ಸರ್ ಚರಂಡಿ ಇಲ್ಲ, ಮತ್ತೆ ಯಾರು ಬಿಟ್ಕೊಡ್ತಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಹಾಂ 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 ಮತ್ತೆ 5 ವರ್ಷದಿಂದ ನಾವು ಮೊದಲು ಗಿರೀಶ್ ಸರ್ ಗಿರೀಶ್ ಸರ್ ಅಂತ ಪಿ ಡಿ ಇದ್ರು. ಹಾಂ 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 ಅವ್ರಿಗೂ ನೋಟಿಸ್ ಕೊಟ್ಟಿದ್ವಿ. ಹಾಂ 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 ಆ ನೋಟಿಸ್ ಕೊಟ್ರು ಅವರು ಸ್ಪಂದಿಸ್ತಿಲ್ಲ. ಹಾಂ ಹಾಂ ಸುಮ್ಮನೆ ಬಂದು ಹೋಗ್ತಾರೆ, ಮತ್ತೆ ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಹೋಗ್ತಾರೆ. ಮೆಂಬರ್ ಆಗಿರ್ಬೋದು, ಮತ್ತೆ ಪಿ ಡಿ ಅಧಿಕಾರಿ, ಪಂಚಾಯತ್ ಸಿಬ್ಬಂದಿ ಆಗಿರ್ಬೋದು. ಅಲ್ಲ, ಚರಂಡಿ ಮಾಡೋಕ್ಕೆ ಜಾಗ ಐತಿಲ್ಲ ಅಲ್ಲಿ? ಸರ್ ಜಾಗ ಐತೆ, ಯಾರು ಬಿಟ್ಕೊಡ್ತಿಲ್ಲ. ಹಾಂ, ಜನಗಳು ಬಿಟ್ಕೊಡ್ತಿಲ್ಲ. ಜನಗಳು ಬಿಟ್ಕೊಡ್ತಿಲ್ಲ. ಮತ್ತೆ ಅದನ್ನ ಕಾನೂನು ಪ್ರಕಾರವಾಗಿ ಬಿಡಿಸ್ಬೇಕು ಸರ್. ಹಾಂ 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 ಸಿಬ್ಬಂದಿಗಳು ಮಾಡ್ತಿಲ್ಲ, ಮೆಂಬರ್ ಕೂಡ ಮಾಡ್ತಿಲ್ಲ. ಎಲ್ಲಿಂದ ಎಲ್ಲಿಗದು? ಸರ್ ಪೂಜಾರಿ ತಿಮ್ಮಣ್ಣ ಮನೆಯಿಂದ ಅಕ್ಕಮ್ಮನ ಮನೆವರೆಗೂ. ಹ್ಞೂ 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 ಅಲ್ಲಿ ಮಾತ್ರ ಸಮಸ್ಯೆ? ಅಲ್ಲಿ ಅಷ್ಟು ಮಾತ್ರ ಸಮಸ್ಯೆ, ಬೇರೆ ಸಮಸ್ಯೆ ಇಲ್ಲ? ಆ ನೀರಿಂದ ಅಷ್ಟೇ ಸರ್ ಸಮಸ್ಯೆ. ಚರಂಡಿ